ಹಾಯ್ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಏನಪ್ಪ ಇಷ್ಟೊಂದು ಕತ್ಲೆ ಟೈಮಲ್ಲಿ ಎದ್ದಿದ್ದೀನಿ ಅಂತನಾ. ಟೈಮ್ ಇವಾಗ 3:30 ಆಗಿದೆ. ಸೊ ಪಾಪು ನಾಮಕರಣಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಮಾರ್ಕೆಟ್ಗೆ ಹೋಗ್ತಿದ್ದೀವಿ. ಫ್ಲವರ್ಸು ಏನೇನು ಬೇಕೋ ಅದು ತೊಗೊಬರಕ್ಕೆ ಹೋಗ್ತಿದ್ವಿ. ಸಖತ್ ಚಳಿ ಗೈಸ್, ಮಕ್ಕ ತೊಳ್ದಿಲ್ಲ ಗಿಕ್ಕ ತೊಳ್ದಿಲ್ಲ, ಎದ್ದೆದ್ದಂಗೆ ಹೋಗ್ತಾಯಿದ್ದೀವಿ. ಎದ್ದೆದ್ದಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಬರ್ಕೊಟ್ಟಿದ್ದಾರೆ ಏನೇನು ಬೇಕು ಅಂತ, ಅದೆಲ್ಲ ಮಾರ್ಕೆಟಲ್ಲಿ ತಗೊಬರೋಣ ಅಂದ್ಕೊಂಡಿದ್ದೀವಿ. ಡ್ಯಾಡಿ ಕಾರ್ ತೆಗಿತಾ ಇದ್ದಾರೆ ನೋಡಿ, ಕಾರ್ ತೆಗಿತಿದ್ದಾರೆ. ಸೊ ಬನ್ನಿ ಹೋಗ್ಬಿಟ್ಟು ಏನೇನು ಬೇಕೋ ಬೇಗ ಬೇಗ ತೊಗೊಂಬರೋಣ. ಟೈಮ್ ಇಲ್ಲ, ಆಲ್ರೆಡಿ 3:30 ಏನೋ ಆಗಿಬಿಟ್ಟಿದೆ. ಆದರೂ ಎಷ್ಟು ಕತ್ಲೆ ಇದೆ ನೋಡಿ ಗೈಸ್, ಸಖತ್ ಚಳಿ ಅಂದರೆ ಚಳಿ. ಬಂದಿದ್ದೀವಿ ಗೈಸ್ ಇವಾಗ. ಇದು ಮಾರ್ಕೆಟಲ್ಲಿರೋ ಏನಪ್ಪ ಇದು ಮಸೀದಿ, ಮಾರ್ಕೆಟಲ್ಲಿರೋ ಮಸೀದಿ ಗೈಸ್. ಇದು ಎಷ್ಟು ದೊಡ್ಡ ಮಾರ್ಕೆಟಲ್ಲಿ ಎಷ್ಟು ದೊಡ್ಡ ಮಸೀದಿ ಇದೆ ಅಂದರೆ ಅಷ್ಟು ದೊಡ್ಡ ಮಸೀದಿ ಇದು. ಹೋಗ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಚಳಿ ಗೈಸ್, ಮಾತಾಡೋಕ್ಕೆ ಆಗ್ತಾ ಇಲ್ಲ. ಬಾಯೆಲ್ಲ ಶಿವರಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ ಚಳಿಗೆ. ಸಕ್ಕ ಚಳಿ ಆಗೋದು ಗೈಸ್. ಇಲ್ಲಿ ನೋಡಿ ಏನು ತಗೊಂಡಿದ್ದೀನಿ, ಟೋಪಿ ತಗೊಂಡಿದ್ದೀನಿ. ಸಖತ್ ಚಳಿ ಅಂದರೆ ಚಳಿ ನೋಡಿ. ಇದೆಲ್ಲ ರೋಸು ಗೈಸ್, ಎಷ್ಟು ಚೆನ್ನಾಗೈತೆ ನೋಡೋದಕ್ಕೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಗೈಸ್. ಕಲರ್ ಕಲರ್ ಕಾಣಿಸುತ್ತೆ ಗೈಸ್. ಆಲ್ಮೋಸ್ಟ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ. ಪರ್ಚೇಸ್ ಮಾಡ್ಕೊಂಡು ಬರಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ರಶ್ ಬೇರೆ ಇತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಲಿಲ್ಲ. ಇವಾಗ ಎಲ್ಲ ತೊಗೊಂಡು ಹೊರಟಿದ್ದೀವಿ. ಆಲ್ರೆಡಿ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಬೆಳಕಾಗ್ಬಿಟ್ಟಿದೆ, ಸ್ವಲ್ಪ ಲೈಟಾಗಿ ಬೆಳಕಾಗಿದೆ. ಹೊರಟಿದ್ದೀವಿ, ಮನೆ ಹತ್ರ ಹೋಗಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಬಂದ್ವಿ, ಮನೆಗೆ ಬಂದು ನಾನು ಫ್ರೆಶ್ ಅಪ್ ಆಗಿದ್ದೀನಿ. ನನ್ನ ಫ್ರೆಂಡ್ ಬಂದಿದ್ದಾರೆ ಮೇಕಪ್ ಮಾಡೋದಕ್ಕೆ. ಮಾಡಿ ನನ್ನ ಮೇಕಪ್ ಹೇಗಿತ್ತು ಅಂತ ಲಾಸ್ಟಲ್ಲಿ ತಿಳಿಸ್ಕೊಡಿ. ನಮ್ಮ ಅಣ್ಣ ಕೂತ್ಕೊಂಡಿದ್ದಾರೆ. ಸೊ ನನ್ನ ಫ್ರೆಂಡ್ ಬಂದಿದ್ದಾಳೆ, ನಾನು ತೋರಿಸ್ತೀನಿ. ಆಚೆಯಿಂದ ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ಅಷ್ಟೇ ಅಂದಿದ್ದು. ನೋಡ್ತೀನಿ, ಬ್ಯೂಟಿ ಬೇರೆ ಐತೆ ಅಂತ ಅಂದ. ಸರಿ ಆಯಿತು, ಅದೇ ಟ್ಯಾಕ್ಸ್ ಅದೇ ನೋಡ್ಬಿಟ್ಟು ಆಗುತ್ತೆ. ಇದಕ್ಕೆ ಏನೋ ಒಂದು ಪಿನ್ ಡೆಕೋರೇಷನ್ ಮಾಡಿಬಿಡತ್ತೆ. ಕಟ್ ಮಾಡ್ತೀನಿ ಬಿಡು ಮತ್ತೆ. ನಿಮ್ಮ ಅಮ್ಮ ಗೊತ್ತಾ? ಗೊತ್ತಿಲ್ಲ, ಹೇಳಿಲ್ಲ. ಯಾಕೆ ಅಷ್ಟು ನೋಡಿದೆ ಅಷ್ಟೇ. ಈಕೆ ನಮ್ಗೆ ಅಷ್ಟೇ ಅಂತ ಬಿಡ್ಸ್ಕೊಡ್ಲ ಸಿಕ್ಕು ಕೊಡಿ, ಬಿಡ್ಸ್ಕೊಡ್. ಸ್ಟಾಪ್ ಮಾಡಿದ್ಯಾ? ಇದೆ
ಕಾಣಿಸಲ್ಲ, ಲೈಟಾಗಿದೆ ಕಾಣಿಸ್ತಿಲ್ಲ. ಯಾವ ಕಡೆ ಕಂಡಿದ್ದು? ಓಕೆನಾ? ಬರೇ ಬಂದಿದ್ದೀನಲ್ಲ ಪಾರೆ ಅಂತ ಐತಿ. ಎಲ್ಲ ಐತೆ ಫೌಂಡೇಶನ್. ಎರಡು ಲೈನ್ ಮಾಡಿಬಿಡ್ತೀನಿ, ಸ್ಪೀಡಾಗಿ ಆಗ್ತೀನಲ್ಲ. ಸಾಕಾ? ಬಟ್ ಇಲ್ಲ ಹಾಕಲ್ಲ. ಹಾಕ್ತೀನಿ ಬಿಡಿ, ಅದು ಹಾಕ್ತೀನಿ. ಎಲ್ಲವೇ ಇಟ್ಟೆ ನಾನು ಇಲ್ಲ ನಾನು. ಇನ್ನು ಹತ್ರ ಬರ, ಇನ್ನು ಹತ್ರ ಬರೇ ನೋಡಿ. ಹತ್ರ ಬಂದರೆ ಸರಿ. ಇದು ಹಾಕ್ಬಿಡ, ಇದು ವರ್ಷದ ಎಲ್ಲ ಇತ್ತು. ಕಟ್ ಮಾಡ್ತೀನಿ ಬಿಡು. ಯಾವ್ದು ಬೇಕು ನೋಡಿ, ಯಾವ ಕಲರ್ ಬೇಕು? ಕಾಣಿಸುತ್ತಲ್ಲ, ಸ್ವೀಟ್ ಹಾಕ್ತೀನಿಲ್ಲ. ಮಿಕ್ಸ್ ಹಾಕ್ಬಿಡು, ಮಿಕ್ಸ್ ಹಾಕ್ಬಿಡೆ. ಸೂಪರ್ ಆಗ್ಬಿಟ್ಟಿದೆ ಕಲರು. ಎಲ್ಲ ನಂಗೂ ಬಿಡ ನಿಂಗೂ ಬಿಡ ಬಿಡಿ, ಮಿಕ್ಸ್ ಹಾಕ್ಬಿಡು. ಇದು ಅದು ಮಿಕ್ಸ್ ಮಾಡ್ಬಿಟ್ರೆ ಹೆಂಗಿರುತ್ತೆ? ಫಸ್ಟ್ ಲಿಫ್ಟಿಗೆ ಹಾಕ್ಬಿಡ್ತೀನಿ, ಆಮೇಲೆ ಹಾಕ್ತೀನಿ. ಈ ಕಡೆ ಕಣ್ಣು ಮುಚ್ಚು, ಆ ಕಡೆ ನೋಡು, ಕಣ್ಣು ಮೇಲೆ ನೋಡು, ಆ ಕಡೆ ನೋಡು. ಈ ಕಡೆ ನೋಡು, ಇಲ್ಲಿ ಈ ಕಡೆ. ಗೈಸ್ ಹೇಗಿದ್ದೀರಾ? ನಾವು ಸೂಪರ್ ಆಗಿ ಮುದ್ದಾಗಿದ್ದೀವಿ. ಎಲ್ಲ ಆಯ್ತು ಗೈಸ್, ನಾಮಕರಣ ಆಯ್ತು, ಮನೇಲಿ ಹೋಮ ಆಯ್ತು, ಪ್ರತಿಯೊಂದು ಆಯ್ತು, ಎಲ್ಲ ಆಯ್ತು. ವಿಡಿಯೋ ಮಾಡಕ್ಕಂತ ಆಗ್ಲಿಲ್ಲ, ತುಂಬಾ ಬಿಸಿ ಇತ್ತು, ಅದಕ್ಕೆ ಮಾಡೋಕ್ಕಾಗಿಲ್ಲ. ಆ ಹಿಂದೆ ನಮ್ಮ ಅಕ್ಕ ರಿಯಾಕ್ಷನ್ ನೋಡ್ಕೊಳ್ಳಿ. ಏನ್ ಹೇಳ್ತೀವಾಗ? ಚೆನ್ನಾಗಿತ್ತು ಫಂಕ್ಷನ್? ಚೆನ್ನಾಗಿತ್ತು. ಎಲ್ಲ ತಿಂದು ಊಟ ಮಾಡಿ ಹೋದ್ಮೇಲೆ ವಿಡಿಯೋ ಮಾಡ್ತಿದ್ದಾಳೆ. ವಿಡಿಯೋ ಮಾಡಕ್ಕಾಗಿಲ್ಲ ಗೈಸ್. ನನ್ನ ತಂಗಿ ಅವಳೆ ಏನಕ್ಕೂ ಬೇಡ ನೋಡಿ ಹೆಂಗ್ ಕೂತವಳೆ ಅಂತ ಅಂದ್ಬಿಟ್ಟು ಹೇಳೇ ಇಲ್ಲ. ಬಾಳ ಮರ್ಯಾದೆ ಅಲ್ವಾ? ನೀನೇ ವ್ಲಾಗ್ ಮಾಡು ಅಂತ, ಅದು ಮರ್ತೋಗಿ ಬರೀ ಅವಳು ಮೇಕಪ್ ಮಾಡ್ಕೊಳ್ಳೋದ್ರಲ್ಲೇ ಬಿಸಿ ಆಗಿದ್ದಾಳೆ. ಗೈಸ್ ಮಾರ್ಕೆಟ್ಗೆ ಹೋಗಿದ್ದು ವಿಡಿಯೋ ಎಲ್ಲ ಮಾಡ್ಕೊ ಬಂದ್ ಹಾಕಿದೀನಿ. ಏನ್ ದೊಡಮ್ಮ? ಬೇಡ, ಸ್ವಲ್ಪ ಶಾಂತಿಯಿಂದ ಇರಿ ನೀವೆಲ್ಲ. ನಿಮ್ ಬಾಯಿ ಎಲ್ಲ ಆಯ್ತು ಗೈಸ್. ಇವಾಗ ಮೇಕಪ್ ಎಲ್ಲಾನು ರಿಮೂವ್ ಮಾಡ್ಬಿಟ್ಟು ಆರಾಮಾಗಿ ಒಂದ್ ಟೀ ಕುಡಿದ್ಬಿಟ್ರೆ ಎಲ್ಲ ಸಮಾಧಾನ. ನಮಗಂತೂ ಫುಲ್ ಹ್ಯಾಪಿ. ಇಟ್ಟಿದ್ದೆ, ಮಾಡಿಟ್ಟವ್ರೆ, ಇನ್ನು ತಗೊಬಂದ್ ಕೊಟ್ಟಿಲ್ಲ ಗೈಸ್. ಆ ಟೀನೇ ಕುಡ್ದಿಲ್ಲ ನಾವು. ಮಧ್ಯಾಹ್ನ ಎಲ್ಲ ಊಟ ಮಾಡ್ಬೇಕಂದ್ರಲ್ಲ, ನಾನು ಟೀ ಮಾಡಿಟ್ಟಿದೀನಿ. ಚಿಂಟು ಬಿಸಿ ಮಾಡ್ಕೊಂಡ್ ಬರಕ್ ಚಿಂಟು ಎಲ್ಲರಿಗೂ. ಇವಳು ನನ್ನ ದೋಸ್ತಿ, ಚಿಕ್ಕ ವಯಸ್ಸಿನ ಫ್ರೆಂಡು, ಬೆಸ್ಟ್ ಫ್ರೆಂಡು, ಬೆಸ್ಟು. ಇವಳು ಮಿಡ್ಡಿ ಫ್ರೆಂಡು. ನನ್ನ ದೋಸ್ತ್ ಬಂದವಳೆ, ದುಬೈಯಿಂದ ಬಂದವಳೆ. ಫ್ರೆಂಡ್ಸ್ ದುಬೈ ಬಂದಿದ್ದು ನಾಮಕರಣಗೋಸ್ಕರ ಬಂದವಳೆ. ಏನಂತೀವಿ ಮಚ್ಚ? ಏನು ಅನ್ನಲ್ಲ. ಇವರು ನಮ್ಮ ಅತ್ತೆ, ಅವರು ದಡಮ್ಮ ದಡಮ್ಮ, ಇವರು ನಮ್ ದಡಮ್ಮ, ಅವ್ರು ನಮ್ಮ ಅಮ್ಮ. ಅಲ್ಲಿರೋದು ನಮ್ಮ ಅಕ್ಕನ ಮಗಳು. ನೋಡಿ ಎಲ್ಲ ಬಿಚ್ತಾ ಇದೀವಿ ಗೈಸ್. ಎಲ್ಲ ನೋಡ್ತೈತೆ. ಬಿಚ್ಚಕ್ಕ ಅಕ್ಕ, ಈ ಬಾಲ ಬಿಚ್ಚಕ್ಕ, ಬಿಚ್ಬಿಡಿ ಅಕ್ಕ, ಎಲ್ಲ ಬಿಚ್ಚಿ ಅಕ್ಕ. ನಾನು ಹಿಂಗ್ ಮಾಡಿ ತಗೊಬಂದೆ, ಅದನ್ನ ಅಲ್ಲೇ ಹಾಕಿದ್ ನೋಡಿ. ಅಡುಗೆ ಮೇಲೆ ಒಂದು ಕವರ್ ಇಕ್ಕಿದ್ನಲ್ಲ, ಅಲ್ಲಿ ಇರ್ಬೇಕು ನೋಡಿ. ಏನನ್ನೇ ದುಬೈಲಿ ಈ ಕಲರು. ಏನನ್ನೇ ಬಟ್ಟೆ ಪಾಪ ಬಟ್ಟೆ ನೋಡು, ದುಬೈಲಿ ಇರ್ಬೇಕಾದ್ರೆ ಇದ್ದಿದ್ದು ಈ ಕಲರು. ನೋಡೆ ಇಂಡಿಯಾಗ ಬಂದ್ಮೇಲೆ ಮಾಡ್ಕೊಂಡು ನೋಡಕ್ಕ, ನಾನು ದುಬೈಲಿ ಈ ಕಲರ್ ಇದೆ, ಇಲ್ಲಿ ಬಂದು ಈ ಕಲರ್ ಆಗ್ಬಿಟ್ಟಿದ್ದೀನಿ. ಒಂದು ವಾರಕ್ಕಲ್ಲ, ಅದು 2 ದಿವಸಕ್ಕಾಗಿರೋದು. ಇಲ್ಲ ಇಲ್ಲ ಏನು ಯಾವ್ದು ಆಚೆ ನಮ್ಮ ಅಕ್ಕ ಮನೆ ನೋಡು, ಸಾಂಬಾರ್ ನೋಡಿದೆ. ಇನ್ನೇನು ಯಾರೋ ಇಟ್ಟಿದ್ರೆ ಕಾಲಿದೆ ಅನ್ಕೊಂಡು ಸುಮ್ಮನೆ ಅಂತ. ಇವನ್ನೆಲ್ಲ ಮುದ್ಮೆ ಕರೀದಿಲ್ಲ. ಇದೇನು ಸ್ಪ್ರೇ ಕೊಡ, ಬುಪ್ಪಿ ಕೊಡ. ಕುತ್ಕೊಳ್ಳೋ ಇರು ಬಿಡಿ.
ಇವ್ಳು ನೋಡೆ ಯಾರೋ ಶ್ರೀಮಂತ ಕರ್ದೋ ಡ್ರೆಸ್ಸಲ್ಲಿ ಹೆಂಗೋಗಳು ಇವಳು ಒಳ್ಳೆ ಬಿಕಾರಿ ಹೋದಂಗೋಳೆ ಮಾನ ಮರ್ಯಾದೆ ನೋಡಿ ಅಷ್ಟು ಒಡವೆ ತೆಗೆದ್ಬಿಟ್ಟರು ಕಡೆ ಇವಳಿಗೆ ನಿನ್ ಮಗಳೆಲ್ಲ ಅರ್ಧ ಕುಡಿದು ಎತ್ಕೊಂಡು ಜೋಡಿಸ್ತಾಳೆ ಯಾರ್ಯಾರ ಕುಡ್ದಿರೋದೆಲ್ಲ ಜೋಡಿಸಿಟ್ಟಿದ್ಯಲ್ಲ ಫೈನಲಿ ನನ್ನ ಹೇರ್ ಸ್ಟೈಲು ನನ್ನ ಮೇಕಪ್ಪು ಎಲ್ಲ ಟಿಶ್ಯೂ ಅಲ್ಲಿ ರಿಮೂವ್ ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಇದೆ. ಸೊ ಫೇಸ್ ವಾಶ್ ಮಾಡಬೇಕು. ಹೇರ್ ಸ್ಟೈಲ್ ಎಲ್ಲ ಕಂಪ್ಲೀಟಾಗಿ ಹಾಕಿ ರಿಮೂವ್ ಮಾಡಿದ್ದೀನಿ ನೋಡಿ. ಇದನ್ನು ಸುಮ್ಮನೆ ಹಿಂಗೆ ಮಾಡಿ ಹಾಕಿದ್ದೀನಿ ಎಲ್ಲ. ಈಗ ಕಾಸ್ಟ್ಯೂಮ್ ಎಲ್ಲ ಬಿಚ್ಚಿಬಿಟ್ರೆ ಫುಲ್ಲು ಸಮಾಧಾನ ಅಂದ್ಕೊಳ್ಳಿ. ತುಂಬ ಇವತ್ತು ಹೆಂಗಾಗಿದೆ ಗೊತ್ತಾ, ಮನೆ ಎಲ್ಲ ತೋರಿಸ್ತೀನಿ ನೋಡಿ. ನೋಡಿ ಎಲ್ಲ ಹಿಂಗೆ ಮೆಸ್ಸಿ ಮೆಸ್ಸಿ ಆಗಿದೆ. ಪಾಪ ನಾಯಿನೂ ಮಲ್ಕೊಳ್ಳೋಕೆ ಜಾಗ ಇದೆ ನೋಡಿ. ಎಲ್ಲ ಮೆಸ್ಸಿ ಮೆಸ್ಸಿ ಆಗಿದೆ ಫ್ರೆಂಡ್ಸ್. ಎಲ್ಲ ಕ್ಲೀನ್ ಮಾಡ್ಬೇಕು ನಾವು. ಅಯ್ಯೋ ಮುಗೀತು ಇವತ್ತು ನಮ್ಮ ವ್ಲಾಗ್ ಇಲ್ಲಿ ಮುಗೀತು. ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ 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 ಏನಾದ್ರು ನೋಡ್ಕೋಬಹುದು. ನೋಡ್ಕೊಳ್ಳಿ ಏನಂತೀಗ ಜಾಲಿ ಜಾಲಿ ಹೋಯ್ತೈತೆ ಕಂದೋಡಮ್ಮ ಡ್ಯಾಡಿ. ನಾಳೆ ಹೋಯ್ತೈತೆ. ನಿಂಗೆ ಯಾವ ಡ್ಯಾಡಿನೇ? ಗಂಡನ ಡ್ಯಾಡಿ ಅಂತ ಇದೆಯಲ್ಲ. ಸೊ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ರೊಕ್ಕ ಎಲ್ಲ ಫುಲ್ಲು ಒಂಥರ ಆಗ್ಬಿಟ್ಟಿದೆ. ಎಷ್ಟು ಒಂಥರ ಉರಿ ಥರ ಆಗ್ತಾಯಿದೆ. ಯಾಕಂದರೆ ಜಾಸ್ತಿ ನಾವು ಮೇಕಪ್ ಮಾಡ್ಕೊಳ್ಳಲ್ಲ. ಇವತ್ತು ಸ್ವಲ್ಪ ಓವರಾಗಿ ಮೇಕಪ್ ಆದ್ರೂ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತೈತೆ ಅಂತ ಗೊತ್ತು. ಬೇರೆಯವ್ರಿಗೆ ಹೇಗೆ ಕಾಣಿಸ್ತಾ ಇದೆ ಅನ್ನೋದು ಮ್ಯಾಟ್ರ್ ಆಗಲ್ಲ, ನನಗೆ ಹೇಗೆ ಕಾಣಿಸ್ತೈತೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ನಾನು ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ದೆ ಅಂತ ಗೊತ್ತು. ಸೊ ಅದಕ್ಕೆ ಈ ವಿಡಿಯೋನ ನನ್ನ ಫ್ರೆಂಡ್ ಆಗಿರೋ ಮೋಟಿಗೆ ವಿದ್ಯಾಗೆ ಶೇರ್ ಮಾಡ್ತಿದ್ದೀನಿ. ಯಾಕಂದರೆ ಥ್ಯಾಂಕ್ ಯು ಸೋ ಮಚ್ ವಿದ್ಯಾ. ಇಲ್ಲವರೆಗೂ ಬಂದು ನೀನು ನನಗೋಸ್ಕರ ಮೇಕಪ್ ಮಾಡಿ ನನಗೋಸ್ಕರ ಇಷ್ಟೊಂದು ರಿಸ್ಕ್ ಎಲ್ಲ ತೊಗೊಂಡು ಬಂದು ಮೇಕಪ್ ಮಾಡಿಕೊಟ್ಟಿದ್ಯಾ. ಸೊ ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ಬ್ಯೂಟಿಫುಲ್ಲಾಗಿ ಮೇಕಪ್ ಮಾಡಿದ್ದೆ. ನನಗೆ ತುಂಬ ಖುಷಿ ಆಯಿತು ನೀನು ಬಂದಿದ್ದು. ನನ್ನ ಮಗು ನಾಮಕರಣಕ್ಕೆ ಯಾರ್ಯಾರು ಬಂದಿದ್ರಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಿಸಿಲಿಗೆ ಬಂದಿದ್ದೀನಿ ಗೈಸ್ ಬೆಳಗ್ಗೆಯಿಂದ. ಅಲ್ಲೇ ಮನೆ ಹತ್ರ ನೆರಳು, ಬಿಸಿಲು ಬರಲ್ಲ, ಏನೂ ಬರಲ್ಲ ಗೈಸ್. ಸಿಕ್ಕಾ ಬಟ್ಟೆ ಒಂಥರ ಹಿಂಸೆ ಆಗೋದು ನನಗೆ. ಅದಕ್ಕೆ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಮೆಹಂದಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಬ್ಯಾಂಗಲ್ ನೋಡಿ ಹೇಗಿದೆ ಬ್ಯಾಂಗಲ್ಲು. ನಂಗೆ ಸಿಕ್ಕಾ ಬಟ್ಟೆ ಇಷ್ಟ ಗೈಸ್. ಬ್ಯಾಂಗಲ್ ಅಂದರೆ ನೋಡಿ ಸಿಕ್ಕಾ ಬಟ್ಟೆ ಇಷ್ಟ ನನಗೆ. ಬ್ಯಾಂಗಲ್ಸ್ ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಕೈ. ಸೊ ನಾನು ಆದಷ್ಟು ವೀಡಿಯೋನ ಕ್ಲಿಪ್ಗಳನ್ನ ಆ್ಯಡ್ ಮಾಡೋಕ್ಕೆ ನೋಡ್ತೀನಿ. ಬಟ್ ಅಲ್ಲಿ ಒಳಗಡೆ ಮಾಡಿದ್ದು ಎಲ್ಲ ನಂಗೆ ಮಾಡೋಕ್ಕಾಗಿಲ್ಲ ಗೈಸ್. ತುಂಬ ರಿಸ್ಕ್ ಅನ್ನಿಸ್ತು. ಯಾಕಂದರೆ ಅಲ್ಲಿ ಪೂಜೆ ಕೂತ್ಕೊಳ್ಳೋದಿತ್ತು, ಆಮೇಲೆ ಎಲ್ಲ ಕೆಲಸಗಳು ಮಾಡೋದಿತ್ತು. ತುಂಬ ಲೇಟ್ ಬೇರೆ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ವೀಡಿಯೋ ಏನೂ ಮಾಡಿಲ್ಲ. ವೀಡಿಯೋ ಮಾಡಿಸಿದ್ದೀನಿ. ಆ ಕ್ಲಿಪ್ನ ನಾನು ಸೆಂಟ್ರಲ್ಲಿ ಆದಷ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಬಾಯ್.